powered by Fruity. ಗಾಳಿ ಕೊಟ್ಟಿದ್ದ ದೀಪದಂತೆ ನಮ್ಮ ಬಾಳುವೆ, ಗಾಳಿ ಕೊಟ್ಟಿದ್ದ ದೀಪದಂತೆ ನಮ್ಮ ಬಾಳುವೆ, ಆಗಲೋ ಈಗಲೋ ಆರುವ ತೀರುವ ಬಾಳುವೆ, ಗಾಳಿ ಕೊಟ್ಟಿದ್ದ ದೀಪದಂತೆ ನಮ್ಮ ಬಾಳುವೆ. ರಾಗವು ಗಂಗೆಯಾಗಿ ಹರದಂತೆಲ್ಲ ಸಂಘವೇ, ಭೋಗವು ಮೈಯಲ್ಲೂರಿ ಬೆಳೆದಂತೆಲ್ಲ ಗಂಡವೇ, ಜಗದೊಳೋ ನಾಡದಿದೆ ರಾಗಭೋಗದ ಆಟವೇ. ಗಾಳಿ ಕೊಟ್ಟಿದ ದೀಪದಂತೆ ನಮ್ಮ ಬಾಳುವೆ. ಓಕೆ, ವೆಲ್ಕಮ್ ಟು ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿ. ನಮ್ಮ ಲೈಫೇ ಹಾಗೆ, ಗಾಳಿಗೆ ಒಡ್ಡದ ಹಾಗೆ ನಮ್ಮ ಜೀವ. ರಾಗವು ಗಂಗೆ ಆಗಿ ಹರಿದಂತೆಲ್ಲ ಸಂಘವೇ ಅಂದ್ರೆ ನೀವೊಂದು ತರ ತುಂಬಾ ಒಳ್ಳೆಯ ರಾಗ ನಿಮ್ಮ ಮೈಯಲ್ಲೇ ಇದ್ರೆ ನಿಮ್ಮ ಸಂಘ ಒಳ್ಳೇದಾಗೆ ಬೆಳೆಯುತ್ತೆ. ಸಿಂಪಲ್ ಆಗಿ ಬದುಕೋದಕ್ಕೆ, ಸಿಂಪಲ್ ಆಗಿ ಹಾಡೋದಕ್ಕೆ, ಯಾರು ಬೇಕಾದ್ರೂ ಹಾಡಬಹುದು ಅನ್ನೋದಕ್ಕೆ ಒಂದೇ ಒಂದು ಶೋ, ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿ. ಈಗ ಬರ್ತಿದ್ದಾರೆ ಆರಾಮಾಗಿರೋ ಸುಬ್ಬಲಕ್ಷ್ಮಿ ಅಂತ ಹಾಡ್ತಾ ನಮ್ಮ ಕನ್ನಡದ ಜನಮನಗಳಲ್ಲಿ ಮನ್ನಣೆ ಪಡೆದಂತಹ ಅಪೂರ್ವ ಹಾಗೂ ಶುಭ ವಿವಾಹದ ಹೀರೋ ವಿರಾಟ್. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ಸೂಪರ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ. ಥ್ಯಾಂಕ್ ಯು ಸರ್. ಸುಸ್ತಾದ್ಯಾ ಬೇಗ? ಇಲ್ಲ ಇಲ್ಲ, ಯಾಕಂದ್ರೆ ನಾನು ಕೂದಲು ಬಿಟ್ಟು ಗಡ್ಡ ಬಿಟ್ಟಿದ್ದೆ, ಒಂದು ಸ್ವಲ್ಪ ನಿನ್ನಂಗೆ ಕಾಣಿಸ್ತಿದ್ದೆ. ಬಟ್ ಈಗ ಕೂದಲು ಕಡಿಮೆ ಆಗಿ ಒಂದು ಸ್ವಲ್ಪ ಭಾರ ಕಡಿಮೆ ಆಗಿದೆ, ಹಾಗಾಗಿ ಎಷ್ಟು ಕುಡಿದ್ರು ನಾನು ಇದಾಗಲ್ಲ. ನೀಗೇನೋ ಒಂದು ಸ್ವಲ್ಪ ಗಡ್ಡ ಭಾರ ಆಗೇನೋ ಸುಸ್ತಾಯ್ತಾ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಆಗಿದೆ. ಓಕೆ ಓಕೆ, ಅಪೂರ್ವ ನೀನ್ ಯಾವ ಹಾಡು ಹೇಳಿದ್ದದು? ಆರಾಮಾಗಿರಿ ಸುಬ್ಲಕ್ಷ್ಮಿ. ಕರೆಕ್ಟ್ ಆಗಿ ಹಾಡು. ಹಾರ್ಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳೆಗಲಿ ಮಾತಿನ ಲಕ್ಕೆ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಬೆನ್ ಹಿಂದೆ ಬಿಟ್ಬಿಟ್ಟ, ನೆರಳಿಗೂ ನಾಚಿಗೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಗೆ ತಾಯಕ ಕಟ್ಬಿಟ್ಟ. ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲ ಮಾಮೂಲಿ. ಯು ಡೋಂಟ್ ವರಿ ಸುಬ್ಲಕ್ಷ್ಮಿ, ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಸೂಪರ್. ಈಗ ಇನ್ನೂ ಒಂದು ತಂಡ ಬರ್ತಿದೆ ನಿಮ್ಮ ವಿರುದ್ಧವಾಗಿ ಆಡೋದಕ್ಕೆ, ಹಾಗಾಗಿ ತಾವು ತಮ್ಮ ಸ್ಥಾನವನ್ನ ಅಲಂಕರಿಸಬಹುದು. ಈಗಾಗಲೇ ಒಂದು ತಂಡ ಬಂದು ನಿಂತಿದೆ, ಅವರ ವಿರುದ್ಧ ಆಡಲು ಬರ್ತಾ ಇದೆ ಇನ್ನೊಂದು ತಂಡ. ಅವರು ಬೇರೆ ಯಾರು ಅಲ್ಲ, ತಿನ್ಬೇಡ ಕಮ್ಮಿ ನೀ ತಿನ್ಬೇಡ ಕಮ್ಮಿ ಅಂತ ಹಾಡಿ ಹೆಸರಾದಂತ ಸಂಗೀತ ರಾಜೀವ್ ಹಾಗೂ ನಮ್ಮ ಪ್ರವೀಣ್. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಮತ್ತೆ ಬೆಳೆದರು ಬಂದಾಗ ಹಳ್ಳೆ ಹಕ್ಕಾಟಿಸುತ್ತೆ. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಮತ್ತೆ ಬೆಳೆದರು ಬಂದಾಗ ಹಳ್ಳೆ ಹಾಡು ಕೇಳಿಸುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ತಿನ್ಬೇಡ ಕಮ್ಮಿ ಎಷ್ಟು ಫೇಮಸ್ ಆಗಿದೆ ಅಂತ, ಹಾಗೆ ಇವರು ಕೂಡ ಫೇಮಸ್. ಹಾಗೆ ನಮ್ಮ ರಾಧಾ ಕಲ್ಯಾಣದ ಪ್ರವೀಣ್. ಏನಪ್ಪಾ ನೀನು ಗಡ್ಡ ಎಲ್ಲ ಕೆಂಚಿಗಾಗಿ ಯಾವ್ದೋ ಫಾರಿನರ್ ತರ ಇಟಾಲಿಯನ್ ಕಣ್ಣ ಕಾಣಿಸ್ತಾ ಇದ್ದಾನೆ. ಇಲ್ಲೊಂದು ಚಿಕ್ಕ ಜರ್ನಿ ಇದೆ ನಿಮ್ಮ ಲೈಫಲ್ಲಿ, ನೆನಪುಳಿಯುವಂತಹ ಒಂದು ಜರ್ನಿ ಇದು. ಈ ಜರ್ನಿಯಲ್ಲಿ ನೀವು ಹೇಗೆ ಏಗ್ತೀರಿ, ಹೇಗೆ ಬಾಗ್ತೀರಿ ಎಲ್ಲದನ್ನು ನೋಡೋಣ. ಈಗ ನಿಮ್ಮ ಸ್ಥಾನವನ್ನ ಅಲಂಕರಿಸಿ. ಓಕೆ, ನಾವು ಈಗ ಮೊದಲನೇ ರೌಂಡ್ಗೆ ಹೋಗ್ತೀವಿ. ನಮ್ಮ ಮೊದಲನೇ ರೌಂಡ್ ಗಾನ ಬಜಾನ. Shake your body like
ವಾಟ್ಸ್ ಯುವರ್ ನೇಮ್? Mahsa. ಮಾಹಿಸೋ. ವೆರಿ ನೈಸ್. ವಿರಾಟ್ ಏನ್ ಅನ್ಸ್ತಾ ಇದೆಯಪ್ಪ? ನನಗೆ ಮಾನಸ ಅಂತ ಕೇಳಿಸ್ತು. ಮಾನಸ. ಆಹಾ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಓಕೆ, ನಾವಿವತ್ತು ಮಾನಸ ಅಂತ ಇಟ್ಕೊಂಡ್ಬಿಡೋಣ ಇವ್ರ ಹೆಸರು, ಕನ್ನಡದ ಹುಡುಗಿ. ಯಾಕೆಂದ್ರೆ ಇದನ್ನ ನಾಮಕರಣ ಮಾಡಿದವರು ಬೇರೆ ಯಾರು ಅಲ್ಲ, ವಿರಾಟ್. ಇವರ ಹೆಸರು ನಾಮಕರಣ ಮಾಡಿದ್ದಾರೆ, ಇವರ ಹೆಸರು ನಾವು ಮಾನಸ ಅಂದ್ಕೊಳ್ಳೋಣ. ಎಸ್, ಇವರ್ ನೇಮ್ ಇಸ್ ಮಾನಸ. Yes, correct. ಟುಡೇ ಫಾರ್ ದಿಸ್ ಶೋ. ಓಕೆ, ನಮ್ಮ ಗಾನ ಬಜಾನದ ಮೊದಲನೆಯ ಹಾಡನ್ನ ದಯವಿಟ್ಟು ಈ ಸುಂದರಿಯ ಕರ್ಣಗಳಿಗೆ ಕೇಳಿಸಿ ವಿದ್ವಾಂಸರೇ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. Okay, fine. ಲೆಟ್ಸ್ ಸ್ಟಾರ್ಟ್. Iklalabad sandha saridan illa chadhara illa phalitan illa phali chala phalatan. ಇನ್ನೊಂದ್ಸರಿ ಹಾಡಿಸ್ಲಾ? ಇನ್ನೊಂದ್ಸಲಿ ಹಾಡು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, Tera ishq sari jan ಹಾಡಿದರು ಚೆನ್ನ. ಅಪಾರ ಕೀರ್ತಿ ಪಡೆದು ಗಳಿಸಿ ಬಂದ ನಾಡಿದು. ಗಳಿಸಿ ಬಂದ ಭವ್ಯ ನಾಡಿದು. ಓಕೆ, ಆಕ್ಚುಲಿ ನೀವು ಸರಿಯಾಗಿ ಹಾಡಿಲ್ಲ, ಇದು ತಪ್ಪು. ಓಕೆ, ನೀವೊಂದು ಚಾನ್ಸ್ ಅನ್ನು ಕಳ್ಕೊಂಡ್ರೆ, ಒಂದು ಸಣ್ಣ ಪೇಷನ್ಸ್ ಇದ್ದಿದ್ರೆ ಚೆನ್ನಾಗಿರೋದು. ಇನ್ನೊಂದ್ಸರಿ ಕೇಳಿಸ್ಬಿಡ್ತೀನಿ, ನಿಮ್ಗೆ ಅವಕಾಶ ಇದೆ. ಎಸ್ ವಿದ್ವಾಂಸರೇ, ಇನ್ನೊಂದ್ಸರಿ ಕೇಳಿಸಿ. ಇದು ನನ್ನ ದಿರಿದಿ ಪ್ರೇಮ ದಿದಿ ಚಿನ್ನ, ಇದು ನಮ್ಮ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ಎಷ್ಟು ಸಾರಿ ಹಾಡಿದ ಚೆನ್ನ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ Is it correct? ಗೀತೆಯು. Correct, yes. ಇದು right answer. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಗಾನ ಬಜಾನದ ಮೊದಲನೇ ಹಾಡನ್ನ ಹಾಗೂ ಹೀಗೂ ತಳುಕು ಬಳಕು ಆಗ್ತಾ ಆಗ್ತಾ ನೀವು ಕೇಳಿ ಕರೆಕ್ಟ್ ಆಗಿ ಹಾಡಿದ್ರಿ. 2,500 ರೂಪಾಯಿ ಗೆದ್ದಿದ್ದೀರಾ. ಅದು ಹ್ಯಾಕ್ ಕಂಡಿಡ್ತೀಪ್ಪ? ಫಸ್ಟ್ ಲೈನ್ ಗೊತ್ತಾಗಿಲ್ಲ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನಾಗಿ ಗೊತ್ತಿಲ್ಲ. ಇದು ಎಷ್ಟು ಸಾದಿ ಹಾದಿದದು ಅಂತೇನೋ ಬಂತದು ಹಾಡಿದ್ದು. ಅವಾಗ ಗೊತ್ತಾಗೋಯ್ತು ನನಗೆ, ಇದು ಕೇಳ್ದಂಗಿದೆ ಅಂತ. ಸೊ ಇಮಿಡಿಯೇಟ್ ಗೊತ್ತಾಯ್ತು. ನಾನು ನಿನಗೆ ಅವಾಗಲೇ ಹೇಳಿದೆ, ನೀನೇ ನಾಮಕರಣ ಮಾಡಿದ್ಯಾ ಮಾನಸ ಅಂತ. ಹಾಗಾಗಿ ಮನಸ್ಸಿಂದ ಮನಸ್ಸುಗಳು ಮಾತಾಯ್ತ ಏನು. ಓಕೆ, ಲೆಟ್ಸ್ ಸ್ಟಾರ್ಟ್ ಅನದರ್ ಸಾಂಗ್. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ, ಕೇಳ್ಬೋದಾ ಕೇಳ್ಬಾರ್ದಾ? ಬಜರ್ ಮೇಲೆ ಕೈಯಲ್ಲಿ ರೆಸ್ಟ್ ಸ್ಟಾರ್ಟ್. ಎಷ್ಟು ಥೆಲ್ ಬಾಯ್ ಫೇರ್ ಎನ್ ಕರ್ತಾ ಕರ್ತಾ ಹೇ ಕರ್ತಾ ಎಷ್ಟು ಬಾ ಕರ್ತಾದು ಏನು ಎಷ್ಟು ಕರ್ತಾದ ಎಷ್ಟು ದಾ ಕರ್ತಾ ಹೂ ಉಶ್ ಬಾಯ್ ಫೇರ್ ಎನ್ ಎಷ್ಟು ಬಾಳೆ ಅಂತ ಈ Gerçekler beklersen kertaba Boy feren kertaha Yeştu para pertaha Ilala Kollala ಹೇಳ ಹೊಡೆದಿದ್ದೀರಿ, ಹೇಳಬೇಕು. ಎಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ? This is the right answer. ನೀವು ಗೆದ್ದಿರಾ ಇನ್ನು 2,500 ರೂಪಾಯಿಗಳು. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಪುಣ್ಯಾತ್ ಗಿತ್ತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವ್ರೆ, ಕೇಳ್ಬೋದಾ ಕೇಳ್ಬಾರ್ದಾ? ಈಗಾಗಲೇ ನೀವು 5,000 ರೂಪಾಯಿಗಳನ್ನು ಗೆದ್ದಿದ್ರ. 2 ಹಾಡುಗಳನ್ನು ಕಂಡುಹಿಡಿದು ನೀವು ಇನ್ನು ಏನೂ ಗೆದ್ದಿಲ್ಲ. ನೋ ಪ್ರಾಬ್ಲಮ್. ಗೆಲುವು ಕೆಲವು ಸರಿ ಮೊದಲೇ ಬರಲ್ಲ, ಕೊನೆಗೆ ಬರಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್. ವಿದ್ವಾಂಸರೇ, 3ನೆಯ ಕನ್ನಡದ ಕಂಪಿನ ಹಾಡನ್ನ ಕೇಳಿಸಿ ಸುಂದರಿಗೆ. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ ಕಿಸಕ್ಕನ್ ಗಿರಿತಿದ್ದೆ ಗಲಗಲ ಗೆಜ್ಜೆ ಸಪ್ಪಳದಂಗೆ ತನ್ನಕ್ಕ ತನ್ನಕ್ಕ ತಕ್ಕ ತಾಳಕ್ಕೆ
Kati kulle puki burki kali perka. Betul. Kali. Kali mukul mudde na 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 na. ಆಕಳ ಬೆನ್ನೆ ಮೂಕಳ ಮುದ್ದೆ ಕಸಕ್ಕನ್ನು ರೀತಿದೆ ಕಿಸಕ್ಕನ್ನು ರೀತಿದೆ ದಳಗಡೆ ಹಳ್ಳಕ್ಕೆ ಬಳ್ಳಕ್ಕೆ ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚದುರೆ ಈಗಾಗಲೇ ನೀವು 3 ಸಾಂಗ್ ಅನ್ನ ಹೇಳಿ ವಿರಾಟ್ ಹಾಗೂ ಅಪೂರ್ವ ಅವರು 7,500 ರೂಪಾಯಿನ ಗೆದ್ದಿದ್ರಿ. ನೀವು ಏನು ಗೆದ್ದಿಲ್ಲ, ನೋ ಪ್ರಾಬ್ಲಮ್, ಗೆಲುವು ನಿಮ್ಮೊಂದಿಗೆ ಇದೆ ಅಂತ ನಾನು ಅಂದುಕೋತೇನೆ. ಈಗ ನಮ್ಮ 4ನೇ ಹಾಡನ್ನ ಕೇಳೋಣ. Som selektari Hushatu Som selektari Hushatu ಸಮೋಸ ಕಲಿತಿದೆ ಕರಿ. Som kari Hushatu ಸುಮ್ನೆ ಓಳ ಬಿಡೋ ಸುಂದರಿ ಇದು ಸರಿಯಾದ ಉತ್ತರ. ಸುಮ್ನೆ ಓಳು ಬಿಡೋ ಸುಂದರಿ ಸುಳ್ಳು ಮಾಡೋ ಬಿತ್ತರಿ ಒಗ್ಗೆಲೆ ಲಂಕಿಣಿ ಸೋದರಿ ಎಂದೆಲ್ಲ ಜ್ಞಾತೆಗಳೇ ಹುಷಾರು 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 ಹುಷಾರು. ಗಾನ ಬಜಾನ ಈ ರೌಂಡ್ ನಲ್ಲಿ ಅಪೂರ್ವ ಹಾಗೂ ವಿರಾಟ್ ಅವರು 7,500 ರೂಪಾಯಿನ ಗೆದ್ದಿದ್ದಾರೆ. ಪ್ರವೀಣ್ ಹಾಗೂ ಸಂಗೀತ ರಾಜೀವ್ ಅವರು 2,500 ರೂಪಾಯಿ ಗೆದ್ದಿದ್ದಾರೆ. ಈಗ 2ನೇ ರೌಂಡ್ ಚಿತ್ರ ಗೀತೆ. ಈಗ ನಮ್ಮ ವಿದ್ವಾಂಸರು ಇಲ್ಲೊಂದು ಚಿತ್ರಪಟವನ್ನ ರೆಡಿ ಮಾಡಿದ್ದಾರೆ ಅಲ್ವಾ. ಈ ಚಿತ್ರಪಟದ ಮೇಲೆ ಒಂದು 4 ಚಿತ್ರ ಬರ್ಬೋದು, ಅಥವಾ 5 ಚಿತ್ರ ಬರ್ಬೋದು, ಅಥವಾ 6 ಚಿತ್ರ ಬರ್ಬೋದು. ಒಂದೊಂದು ಚಿತ್ರವನ್ನ ನೀವು ನೋಡ್ತಾ ಹೋದ್ರೆ ಒಂದೊಂದು ಸಂಬಂಧ ಇದ್ದೇ ಇರುತ್ತೆ. ಅದರ ಆಟಿಟ್ಯೂಡ್ ಇರ್ಬೋದು, ಪೋಸ್ಚರ್ ಇರ್ಬೋದು, ಗೆಸ್ಚರ್ ಇರ್ಬೋದು. ಇದನ್ನ ನೋಡಿ ಅದರೊಳಗೆ ಒಂದು ಗೀತೆ ಇರುತ್ತೆ. ಅದು ಯಾವುದು ಅಂತ ಹುಡುಕ್ಬೇಕು. ಓಕೆ, ಜಾಸ್ತಿ ಗೆದ್ದವರಿಗೆ ಫಸ್ಟ್ ಅವಕಾಶ ಕೊಡ್ತೀವಿ. ಹಾಗಾಗಿ ಮೊದಲನೇದೇ ನಮ್ಮ ಅಪೂರ್ವ ಹಾಗೂ ವಿರಾಟ್ ಅವರ ತಂಡ ಶುರು ಮಾಡುತ್ತೆ. ಅವರು 7,500 ರೂಪಾಯಿ ಗೆದ್ದಿದ್ದಾರೆ, ಇವರು 2,500 ರೂಪಾಯಿ ಗೆದ್ದಿದ್ದಾರೆ. ಈಗ ಚಿತ್ರ ಮೂಡಲಿ, ಗೀತೆ ಇವರು ಹಾಡಲಿ. ಓಕೆ, ರಮ್ಯಾ ಅಭಿನಯದ ಚಿತ್ರ ನೋಡಿ. ಒಂದೊಂದು ಚಿತ್ರದಲ್ಲಿ ಒಂದೊಂದು. ಫಸ್ಟ್ ಏನಿದೆ? ಹಸು. ಹಾ, ಹಸುನ ಇಂಗ್ಲಿಷ್ ನಲ್ಲಿ ಏನಂತಾರೆ? ಕೌ. ಎರಡನೇದೇನಿದೆ ಚಿತ್ರ? ಕೌ. ಹಾ, ಥರ್ಡ್ ಏನಿದೆ ನೋಡಿ? 3ನೇದು. ಬೇಗ, ನಿಮ್ ಸಮಯ ಮೀರ್ತಾ ಇದೆ. ಆ ಹುಡುಗಿ ಇದ್ಲು ಏನೋ ಟಕ್ ಅಂತ ಹೇಳಿದ್ರಿ, ಈ ಹುಡುಗಿ ಇಲ್ಲ ಹೇಳಿ. ರಗೇ, ಆಮೇಲೆ ಒಂದು ಅಂಗಡಿ ತರ ಇದೆ, ಇನ್ನೊಂದು ನೋಡಿ ಮಗು ಎತ್ಕೊಂಡಿದ್ದಾರೆ. ಏನದು? ಬೇಗ ಹಾಡಿದೆ ಅದ್ರಲ್ಲೊಂದು. ನಿಮ್ ಸಮಯ ಮುಕ್ತಾಯ ಆಗ್ತಾ ಇದೆ. ಬೇಗ 2, 1, ಇಲ್ಲಿ ನಿಮ್ ಸಮಯ ಮುಕ್ತಾಯ ಆಯ್ತು. ಓಕೆ, ನಿಮಗೇನಾದ್ರು ಗೊತ್ತಾಗತ್ತೇನಮ್ಮ? ನೆಕ್ಸ್ಟ್ ಬಿಯರ್ ಬಾಟಲ್ ತರ ಇದೆ. ಅದು ರಮ್ ಬಾಟ್ಲ್ ಅಲ್ವಾ? ಗೌರಮ್ಮ. ಅದು ಬಾರಮ್ಮ. ಗೌರಮ್ಮ ಬಾರಮ್ಮ ಗೌರಮ್ಮ ಬಾರಮ್ಮ ಆಟಲ್ಲಿ ನಿಂತಾದ ಇಕ್ಕಮ್ಮ ಎಂದಿಗೂ ಮಾಸದ ಪ್ರೀತಿಯ ಸಿಳುವತ್ತಮ್ಮ. ಸೂಪರ್ ಸೂಪರ್. ನಮ್ಮ 2ನೇ ರೌಂಡ್ ಚಿತ್ರಗೀತೆಯ ಮೊದಲ ಹಾಡಿನಲ್ಲಿ ನೀವು ಎಡವಿದ್ರಿ.
ತೊಂದರೆ ಇಲ್ಲ, ನಿಮಗೆ ಇನ್ನೂ ಒಂದು ಅವಕಾಶ ಇದೆ, ಇನ್ನೂ ಒಂದು 5,000 ರೂಪಾಯಿ ಗೆಲ್ಲಬಹುದು. ವಿದ್ವಾಂಸರೇ, ನಾವು ಎರಡನೆಯ ಹಾಡಿಗೆ ಹೋಗೋಣ. ಇವರಿಗಿರುವಂತ ಚಾನ್ಸಿಗೆ ಚಿತ್ರ ಮೂಡಲಿ, ಗೀತೆ ಇವರು ಹಾಡಲಿ. ಓಕೆ, ಅಮೂಲ್ಯ ಅಭಿನಯದ ಸಿನಿಮಾ. 3 ಚಿತ್ರ ಇದೆ, ಬೇಗ ಕಂಡುಹಿಡಿಬಹುದು ನೀವು. ಆಕ್ಚುಲಿ ಫಸ್ಟ್ ಏನಿದೆ? ಸೈಕಲ್ಲು, ಆಮೇಲೆ ಸೈಕಲ್, ನಾನು ಯಾರು ಯಾರು ಎದೆ ಮೇಲೆ ಹಾರ್ಟ್. ಹೆಂಗಿದ್ದಾಳೆ ಅವಳು? ಮೊದಲನೇ ಅವಳು ಹೆಂಗಿದ್ದಾಳೆ? ಚಿಕ್ಕ ಹುಡುಗಿ, ಮುದ್ದಾಗಿದ್ದಾಳೆ. ಚಿಕ್ಕ ಹುಡುಗಿ ಸೈಕಲ್ ಮೇಲೆ ಕೈ ಇಟ್ಟಿದ್ದಾಳೆ. ಚಿಕ್ಕ ಹುಡುಗಿ ಏನ್ ಹೇಳ್ತಾಳೆ? ಸೈಕಲ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಸೈಕಲ್ ಕನ್ನಡದಲ್ಲಿ ಏನಂತಾರೆ? ಅಯ್ಯೋ ಏನಪ್ಪ ನೀವು, ಎರಡನೇ ನೋಡಿ, ಮೂರನೇ ನೋಡಿ, ಮೊದಲನೇದ ಚಿಕ್ಕ ಮಗುನ್ ನೋಡಿ. ಅಯ್ಯೋ ನಿಮ್ಮ ಸಮಯ ಮೀರ್ತಾ ಇದೆ. 4, 3, 2, 1. ಅಯ್ಯೋ, ವಾಟ್ ಇಸ್ ದಿಸ್? ಕುಳ್ಳಿ ಕುಳ್ಳಿ, ಅಯ್ಯೋ ತೆರಿಗೆ ಹೇಳ್ಬಿಟ್ಯಾ? ಕುಳ್ಳಿ ನನ್ನ ಎದೆ ಮೇಲೆ ಕಾಯ್ಬಿಟ್ಲು, ಕುಳ್ಳಿ ನನ್ನ ಎದೆ ಮೇಲೆ ಕಾಲು ಇಟ್ಬಿಟ್ಲು, ಸ್ವೀಟಪ್ಪ. ಕಾಲು ಇಟ್ಟು ಐತಗಳ ಕಡೆ ಡ್ಯಾನ್ಸ್ ಆಡ್ಬಿಟ್ಲು, ಸ್ವೀಟಪ್ಪ. ವಾರೆ ಮಂಜುಳ ಲವ್ ಯು ಅಂತ ನನ್ನ ಓಕೆ, ಈಗ ನಿಮ್ಮ ಸರದಿ ಶುರುವಾಗುತ್ತೆ. ಓಕೆ, ಸಂಗೀತ ರಾಜೀವ್ ಹಾಗೂ ಪ್ರವೀಣ್ ಅವರೀಗ ಚಿತ್ರ ನೋಡಿ ಗೀತೆನ ಹಾಡ್ತಾರೆ. ವಿದ್ವಾಂಸರೇ, ಚಿತ್ರವನ್ನ ತೋರಿಸಿ. ಫಸ್ಟ್ ಪಿಕ್ಚರ್ ಏನ್ ಹೇಳ್ತಾ ಇದೆ? ಕಾಲು. ಕನ್ನಡದಲ್ಲಿ ಏನಂತಾರೆ? ಕಾಲು. ಕಾಲಿಗೆ ಕನ್ನಡದಲ್ಲಿ. ಓಕೆ, ಆಮೇಲೆ ಕಾಲು. ಆ ಪಾರ್ಟಿಗೆ ಏನಂತಾರೆ? ತೊಡೆ. ಮಂಡಿ ಅಲ್ಲ, ಮಂಡಿ. ಇಂಗ್ಲಿಷ್ ನಲ್ಲಿ ನೀ. ಹಾ, ಆಮೇಲೆ ನೆಕ್ಸ್ಟ್ ಮಗು ಬಂದು ನೀ ಬಂದು ಓಡು. ನೋ, ನೀ ಮೂರನೇದೇನು ಓಡ್ತಾ ಇದ್ದಾನ? ಓಡು. ಕನ್ನಡದಲ್ಲಿ ಏನಂತಾರೆ? ಹಾ, ಗೋವಿಂದ ಗೋವಿಂದ. ಗೋವಿಂದ. ಸಮಯ ಮೀರ್ತಾ ಇದೆ, ಸಮಯ ಮೀರ್ತಾ ಇದೆ. ಮಂಡ್ಯದಿಂದ ಓಡಿ ಬಂದ ಗೋವಿಂದ. ಓಕೆ, ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ. ಇದು ಸರಿಯಾದ ಉತ್ತರನ ತಪ್ಪು ಉತ್ತರನ ನೋಡೋಣ. ಸರಿ ತಪ್ಪು ಸರಿ. ಓ ಗೋವಿಂದ, ಗೋವಿಂದ. ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ, ಇವ್ ಕಣ್ಣಿಗೆ ಬಿದ್ರ ಹೆಣ್ಣೆ ಗೋವಿಂದ. ಓಕೆ, ಕೊನೆ ಕ್ಷಣದಲ್ಲಿ ಕಂಡಿಡಿದ್ರಿ. ರಿಯಲಿ ಈಗ 5,000 ರೂಪಾಯಿ ಗೆದ್ದಿದ್ರ. ನಿಮ್ಮ ಒಟ್ಟು ಮೊತ್ತ 7,500 ರೂಪಾಯಿ. ಚಪ್ಪಾಳೆ. ಈಗ ಅಂತೂ ಸಮಸಮವಾಗಿದೆ ನಿಮ್ಮ ಸ್ಕೋರು. ಆದ್ರೆ ನಿಮಗೆ ಇನ್ನೊಂದು ಅವಕಾಶ ಇದೆ ಗೆಲ್ಲೋದಕ್ಕೆ ಈ ರೌಂಡ್ ನಲ್ಲಿ. ಓಕೆ, ಸಂಗೀತ ರಾಜೀವ್ ಹಾಗೂ ಪ್ರವೀಣ್ ಅವರಿಗೆ ಎರಡನೆಯ ಚಿತ್ರ ತೋರಿಸಿ ಅವರು ಗೀತೆಗೆ ರೆಡಿ ಆಗಿದ್ದಾರೆ. ಹೂವಿನ ಹೆಸರಿರುವ ಸಿನಿಮಾ. ಕ್ವಶನ್ ಮಾರ್ಕ್ ಇದೆ ನೋಡಿ, ಸೆಕೆಂಡ್ಗಳು ಸ್ಟಾರ್ಟ್ ಆಯ್ತು. ಮೊದಲನೇದು ಏನಿದೆ ಕ್ವಶನ್? ನೀನು ಯಾರು 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 ಯಾರು? ಆಮೇಲೆ ಏನಿದೆ ನೆಕ್ಸ್ಟ್? ಲಾ. ಅದನ್ನ ಬೇರೆ ಬೇರೆ ಭಾಷೆಯಲ್ಲಿ ನ್ಯಾಯ, ನ್ಯಾಯ, ಹುಡುಕ್ಬೋದು ನೀವು. ನ್ಯಾಯ. ಯಾರೇ ನ್ಯಾಯ? ಝೆಡ್. ಅದು ಝೆಡ್. ಹಾ? ಯಾರು ಝೆಡ್. ನ್ಯಾಯ? ಬೇರೆ ಏನಿದೆ? ಅದು ಬಡ್ಸು ಕಿವಿ ಹಾಕೋ ಬಡ್ಸು. ನಿಮ್ ಸಮಯ ಮೀರ್ತಾ ಇದೆ. ಮೂರನೇ ಚಿತ್ರದಲ್ಲಿ ಇರೋದಕ್ಕೆ ಏನಂತಾರೆ? ಹುಡುಗ. ಕಾಮನ್ ಆಗಿ ಏನಂತಾರೆ? ಬಾಯ್, ಹುಡುಗ. ಅಲ್ಲ, ಮೂರನೇ ಚಿತ್ರದ್ದು ಮೀರ್ತಾ ಇದೆ. ಝೆಡ್, ಇಯರ್ ಬಡ್ಸ್. ಆಮೇಲೆ ನಾಲ್ಕನೇದು ಹುಡುಗ. ಆ ಮೂರನ್ನು ಒಂದ್ ಮಾಡಿ. ನಿಮ್ಮ ಟೈಮು ಮುಗಿದು. ಬಡ್ಡೆತದೆ ನಾಯಿಗೆ ಹಿಡಿತದೆ.
ವಿದ್ವಾಂಸರೇ, ಈಗ ಇವ್ರು ಹೇಳಿದ್ದನ್ನ ತೋರಿಸಿ ಏನ್ ಲಾಭ ಬಡ್ಡಿದೆ. ಬಡ್ಡೆದೆ. ಓಕೆ, ಇದು ಸರಿಯಾದ ಉತ್ತರ. ನಿಮಗೇನು ಸಿಗಲ್ಲ, ಯಾಕಂದ್ರೆ ಸಮಯ ಮೀರೋಗಿತ್ತು. ಓಕೆ, ನಿಮ್ಮ ಒಟ್ಟು ಮೊತ್ತ 7,500 ರೂಪಾಯಿ ಆಗಿದೆ. ನಿಮ್ಮದು ಅಷ್ಟೇ 7,500 ರೂಪಾಯಿ. ಈಗ ನೀವು ಸಮವಾಗಿದ್ದೀರಿ. ನಿಜವಾಗ್ಲೂ ನೀವು ಎರಡು ತಂಡಗಳು ತುಂಬಾ ಚೆನ್ನಾಗಿ ಆಡಿದ್ರಿ 2 ರೌಂಡಲ್ಲಿ. ಬಟ್ ಈ ತರದ ಏರಿಳಿತ ಜೀವನದಲ್ಲಿದ್ದಾಗ ಆಟದಲ್ಲಿ ಇದ್ದೇ ಇರುತ್ತೆ, ಅದಕ್ಕೆ ಬೇಸರ ಮಾಡ್ಕೊಳ್ಬೇಕಾಗಿದ್ದಿಲ್ಲ. ಬಟ್ ಇನ್ನೂ 2 ರೌಂಡ್ ಇದೆ. ಈ 2 ರೌಂಡಲ್ಲಿ ನೀವು ಇನ್ನೂ ಹೆಚ್ಚು ಗೆಲ್ಲಬಹುದು. ಯಾಕೋ ಅಪೂರ್ವ ಅವರು ಟೆನ್ಷನ್ ಆದಂಗಿದೆ. ಹೌದು, ಇವಾಗ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹೌದಾ? ಏನ್ ತುಂಬಾ ಬೇಸಲೇ ಮಾತಾಡ್ತೀರಿ? ಸುಮ್ಮನೆ ಹಂಗೆ ಇವಾಗ ಟೆನ್ಷನ್ ಜಾಸ್ತಿ ಆಗ್ತಾ ಆಗ್ತಾ ವಾಯ್ಸೇ ಬರಲ್ಲ ಆಮೇಲೆ. ಹೌದಾ? ಅಯ್ಯೋ, ನೀವು ಎಕ್ಸ್ಪ್ರೆಷನ್ ಒಂಥರ ಅಂಬರೀಶ್ ಪುರಿ ತರ ಇದೆ. ಓಕೆ, ಈಗ ನಾವು 3ನೇ ರೌಂಡಿಗೆ ಬರ್ತಾ ಇದ್ದೀವಿ. 3ನೇ ರೌಂಡಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ವಿರಾಟ್ ಅವ್ರನ್ನ ನಾನು ಇಲ್ಲಿಗೆ ಬರೋದಕ್ಕೆ ಕೇಳ್ತಾ ಇದ್ದೀನಿ. ವಿರಾಟ್, ಆಕ್ಚುಲಿ ನೀನು ಎಲ್ಲಾ ತರದ ಕೆಲಸಗಳನ್ನ ಮಾಡಿದ್ಯಾ. ಆಸ್ ಅನ್ ಆಕ್ಟರ್ ನಿನಗೆ ಯಾವ ತರದ ರೋಲ್ ಬಹಳ ಇಷ್ಟ? ಒಟ್ನಲ್ಲಿ ಚಾಲೆಂಜಿಂಗ್ ಆಗಿರಬೇಕು. ಸುಮ್ಮನೆ ಹೀರೋಯಿಸಮ್ ಥರ ಬಂದು ಆ್ಯಕ್ಟ್ ಮಾಡಿ ಡ್ಯಾನ್ಸ್ ಮಾಡಿ ಒಂದೆರಡು ಫೈಟ್ ಮಾಡಿ ಹೋಗೋದಕ್ಕಿಂತ ನಿಜವಾಗಲೂ ಇವ್ನು ಏನು ಕೊಟ್ಟರು ಪಾತ್ರ ಮಾಡ್ತಾನಪ್ಪ ಅನ್ನೋ ಥರದೊಂದು ಪಾತ್ರ ಸಿಗಬೇಕು ಅಂತ ನನಗೆ ಆಸೆ ಇದ್ದಿದ್ದು. ಅದ್ರ ತಕ್ಕ ಹಾಗೆ ನನಗೆ ಶುಭ ವಿವಾಹದಲ್ಲಿ ಆ ಥರದೊಂದು ಪಾತ್ರ ಸಿಕ್ತು. ಬಿಕಾಸ್ ನಾನು ಬೇಸಿಕಲಿ ನಾನೊಬ್ಬ ಸಿಂಗರು. ನಟನಾಗಕ್ಕಿಂತ ಮುಂಚೆಯಿಂದ ನಾನು ಸಂಗೀತ ಕಲ್ತ್ಕೊಂಡ್ಬಂದಿದ್ದೆ, ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದೀನಿ ನಾನು. ಸೊ ಹಾಗಾಗಿ ನನ್ನ ಸಿಂಗಿಂಗಿಗೂ ಸ್ಕೋಪ್ ಇದೆ ಈ ಕ್ಯಾರೆಕ್ಟರ್ಲಿ. ಬಿಕಾಸ್ ನನ್ನ ರಾಕ್ ಸ್ಟಾರ್ ಕ್ಯಾರೆಕ್ಟರ್ ಇದೆ ನಾನು ಪ್ಲೇ ಮಾಡ್ತಾ ಇರೋದು ಶುಭ ವಿವಾಹದಲ್ಲಿ. ಅದ್ರ ಜೊತೆಗೆ ಇದೊಂಥರ ಬಾಸಿಗರಲ್ಲಿ ಶಾರುಖ್ ಖಾನ್ ಕ್ಯಾರೆಕ್ಟರ್ ತರ, ವಿಲನ್ನೋನೇ ಹೀರೋನೇ. ಆಯ್ತು, ಹಾಗೆ ನೀವು ಒಂದ್ಸರಿ ಯಾಕೆ ಶಾರುಖ್ ಖಾನ್ ಅವ್ರನ್ನ ಇಮಿಟೇಟ್ ಮಾಡಿ ತೋರಿಸಬಾರದಾ? ಇಲ್ಲ, ಶಾರುಖ್ ಖಾನ್ ತರ ಬೇಡ. ಶಾರುಖ್ ಖಾನ್ ರೀಮೇಕ್ ನಾಗರ ಹಾವೇಲಿ ಉಪೇಂದ್ರ ಇದ್ದಾರೆ. ಉಪೇಂದ್ರ ಅವ್ರು ಮಾಡ್ತೀನಿ ನಾನು. ಓಕೆ, ಲೆಟ್ಸ್ ಸ್ಟಾರ್ಟ್. ಪ್ರೀತಿಯ ಸಿನಿಮಾದ ಸೀನ್ ಇದು. ಓಕೆ, ಶಿವಣ್ಣಂಗೆ ಗೊತ್ತಾಗ್ಬಿಟ್ಟಿದೆ ನನ್ನ ಹೆಂಡತಿ ಕಿರಣ್ಗೆ ಟಾರ್ಚರ್ ಕೊಟ್ಟಿದ್ದು ಇದೇ ಉಪೇಂದ್ರ ಅಂತ. ಓಕೆ, ಸೊ ಈಗ ಪ್ಲಾನ್ ಇರೋದು ಎಣ್ಣೆ ಹೊಡಿಸ್ಬಿಟ್ಟು ಸತ್ಯ ಬಾಯ್ ಬಿಡ್ಸೋಣ ಅಂತ ಶಿವಣ್ಣನ ಪ್ಲಾನ್. ಓಕೆ, ಸೊ ಈಗ ಇಬ್ರು ಎಣ್ಣೆ ಕೂತಿದ್ದಾರೆ, ಶಿವಣ್ಣ ಮತ್ತೆ ಉಪೇಂದ್ರ. ಓಕೆ, ಚಂದ್ರು, ನೀನ್ ಕಾಲೇಜಲ್ಲಿ ಪ್ರೀತಿಸ್ತಾ ಇದೆಯಲ್ಲ, ಆ ಹುಡುಗಿ ಹೆಸರೇನು? ಹೇಳಿದ್ರಲ್ಲ ಅವಳಿಗೆ ಮದುವೆ ಆಗೋಯ್ತು ಅಂತ. ಕೆಲವು ವಿಷಯಗಳು ನಾಲ್ಗಿಂದ ಹೊರಗೆ ಬರಬಾರ್ದು. ಅಕಸ್ಮಾತ್ ಹೊರಗೆ ಬಂದ್ರೆ ಬಿರುಗಾಳಿ ಎಬ್ಬಿಸ್ಬಿಡುತ್ತೆ ಫ್ರೆಂಡ್. ನನ್ನ ಹೃದಯಕ್ಕಾಗಿರೋ ಆ ಕಾಯದ ಆಳದ ದೂರ, ತುಂಬಾ ದೂರ. ಅದಕ್ಕೆ ನಾನು ಅಲ್ಲಿಗೆ ಹೋಗಡಾಗ್ತಿದ್ದೀನಿ. ಬರ್ತೀನಿ ಸೂರ್ಯ. ತುಂಬಾ ಚೆನ್ನಾಗಿ ಅನುಕರಣೆ ಮಾಡಿದ್ರಿ. ಬಟ್ ನಿಮ್ಮೊಳಗೆ ಒಬ್ಬ ಒಳ್ಳೆ ನಟ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸೂಪರ್, ತುಂಬಾ ಥ್ಯಾಂಕ್ ಯು. ಓಕೆ, ನಮ್ಮ 3ನೇ ರೌಂಡ್ನ ಹೆಸರು ಲಿರಿಕ್. ಇಲ್ಲೀಗ ಚಿತ್ರಪಟದ ಮೇಲೆ ನಮ್ಮ ವಿದ್ವಾಂಸರು ಸಂಗೀತ ನಿರ್ದೇಶಕರು ಇರಬಹುದು, ನಟರಿರಬಹುದು, ಅಥವಾ ಸಾಹಿತ್ಯದವರು ಇರಬಹುದು. ಇವರ 4 ಚಿತ್ರಗಳನ್ನು ಹಾಕ್ತಾರೆ. 4 ಚಿತ್ರದಲ್ಲಿ ನೀವು ಯಾರಿಗೆ ನಿಮಗೆ ಇಷ್ಟ ಆಗುತ್ತೆ ಅಂತವ್ರು ನೀವು ಆರಿಸ್ಕೋತೀರಿ. ಅವ್ರು ಆರಿಸಿದ ತಕ್ಷಣ ಅದರಲ್ಲಿ 2 ಆಪ್ಷನ್ ಇರುವಂತ ಹಾಡು ಬರುತ್ತೆ. ಆ ಹಾಡಲ್ಲಿ ಯಾವ್ದಾದ್ರು ಒಂದನ್ನು ನೀವು ಆರಿಸ್ಕೋಬೇಕು. ನಿಮಗೆ ಕಾನ್ಫಿಡೆನ್ಸ್ ಆಗಿ ಇದನ್ನ ನಾನು ಹಾಡೇ ಹಾಡ್ತೀನಿ ಪೂರ್ತಿ ಹಾಡು ಅಂತ. ಓಕೆ, ಆರಿಸ್ಕೊಂಡ ಮೇಲೆ ಲಿರಿಕ್ಸ್ ಅನ್ನು ಹಾಕ್ತೀವಿ. ಆ ಲಿರಿಕ್ಸ್ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಯಾವುದೋ ಒಂದು ಲಿರಿಕ್ ನಿಮಗೆ ಕಿರಿಕ್ ಮಾಡುತ್ತೆ. ಅದು ಯಾವುದು ಅಂತ ಕಂಡುಹಿಡಿಬೇಕು. ಓಕೆನಾ? ಓಕೆ, ಈಗ ನಿಮ್ಮಿಂದನೇ ಪ್ರಾರಂಭ ಆಗುತ್ತೆ. ವಿದ್ವಾಂಸರೇ, ಚಿತ್ರ ಮೂಡಲಿ. ಓಕೆ, ದರ್ಶನ್ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗಣೇಶ್ ಇದ್ದಾರೆ, ಸುದೀಪ್ ಅವರು ಇದ್ದಾರೆ. 4 ಜನರಲ್ಲಿ ನೀವು ಯಾರು ಒಬ್ಬರನ್ನ ಆರಿಸ್ಕೊಳ್ಬೇಕು. ಓಕೆ, ಸುದೀಪ. ಓಕೆ, ಸುದೀಪ್ ಅವ್ರನ್ನ ಲಾಕ್ ಮಾಡಿ. ಓಕೆ, 1 2 3 ವಿಷ್ಣುವರ್ಧನ, ಸದಾ ನಿನ್ನ ಕಣ್ಣಲ್ಲಿ, ಬಚ್ಚನ್. 2 ಚಿತ್ರದಲ್ಲಿ ನಾನು ನಟಿಸಿದ್ದೀನಿ. ಓಕೆ, ನನ್ನ ಫೋಟೋನೇ ಹಾಕ್ಬೋದಾಯ್ತು. ಓಕೆ, ಸದಾ ನಿನ್ನ ಕಣ್ಣಲ್ಲಿ. ಸದಾ ನಿನ್ನ ಕಣ್ಣಲ್ಲಿ. ಹೌದಾ? ರೆಡಿ? ಸದಾ ನಿನ್ನ ಕಣ್ಣಲ್ಲಿ, ಬಚ್ಚನ್ 2013. ಸುದೀಪ್ ಅವರ ಈ ಹಾಡನ್ನ ಲಾಕ್ ಮಾಡಿ.
ಹೇಗಿದೆ ವಿಳಾಸ? ನೀನೇ ವಾರ್ತೆ ನೀನೇ ವಿಹಾರ ಅದು ಆಪ್ಷನ್ಸ್ ನೀನೇ ನನ್ನ ಪೋಸ್ಟ್ ಆಫೀಸ್ ವಿಳಾಸ. ಓಕೆ ವಿದ್ವಾಂಸರೇ, ಆಪ್ಷನ್ ಕೊಡಿ. 45 ಸೆಕೆಂಡ್ಗಳು ಮಾತ್ರ. ರೆಡಿ? ಆಪ್ಷನ್. ಓಕೆ, ನಿಮ್ಮ ಆಪ್ಷನ್ ಶುರುವಾಯ್ತು. ನೀನೇ ತಾನೇ ನನ್ನ ಗುಡಾರ, ನೀನೇ ತಾನೇ ನನ್ನ ಬಿಡಾರ ಹಾ? ನೀನೇ ತಾನೇ ನನ್ನ ಬಿಡಾರ, ನೀನೇ ತಾನೇ ನನ್ನ ಬಿಡಾರ, ನೀನೇ ತಾನೇ ನನ್ನ ವಿಹಾರ. ಅಲ್ಲ ಬಿಡಾರ, ಅಲ್ಲ ಬಿಟ್ಬಿಡ್ಲಾ ಅಥವಾ ಬಿಡಾರನ? ನೀನೇ ತಾನೇ ನನ್ನ ಬಿಡಾರ. ರೆಡಿ? ಕೊನೆಯ ನಿಮಿಷ. ಲಾಕ್ ಮಾಡ್ಲಾ? ಲಾಕ್. ಯಾವ್ದು? ಬಿ. ಬಿ ಲಾಕ್ ಮಾಡಿ. ಓಕೆ ವಿದ್ವಾಂಸರೇ, ಯಾವ್ದು ಸರಿ ಯಾವ್ದು ತಪ್ಪು ದಯವಿಟ್ಟು ತೋರಿಸಿ ವಿದ್ವಾಂಸರೇ. ನೀನೇ ಸರಿ, ನೀನೇ ತಪ್ಪು, ನೀನೇ ಸರಿ, ನೀನೇ ತಪ್ಪು, ನೀನೇ ಸರಿ, ನೀನೇ ತಪ್ಪು. ನೀನೇ ಹಾಡಿದ ಹಾಡು ಲೈನು ಸರಿಯಾದ ಉತ್ತರ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. 7,500 ರೂಪಾಯಿ ಗೆದ್ದಿದ್ರಿ. ಈ ಹಾಡಿನಿಂದ 10,000 ರೂಪಾಯಿ ಗೆದ್ದಿರ. ಒಟ್ಟು ಮೊತ್ತ 17,500 ರೂಪಾಯಿಗಳು. ಪ್ರವೀಣ ಬಾಪ ಒಂದು ಮೈ ಹೇಳ್ಕೊಡ್ತೀನಿ. ರೆಡಿ? ಈಗ ನಾನು ಸ್ನಾನದ ಮನೆಯಲ್ಲಿದ್ದೀನಿ. ಓಕೆ, ಫಸ್ಟ್ ಹೋಗ್ಬೇಕಾದ್ರೆ ಬನಿಯನ್ ತೆಗಿತೀನಿ. ಓಕೆ, ಇದೊಂದು ಚಿಕ್ಕ ಮಾತು ಅಣ್ಣ. ನೀವು ಫೆಂಟಾಸ್ಟಿಕ್. ನಿಮ್ಮ ನಾನು ಏನ್ ಮಾಡೋದು ಕಮ್ಮಿ ಅನ್ಸುತ್ತೆ. ಅಯ್ಯೋ, ಎಲ್ಲ ನಾನೇ ಮಾಡ್ದಂಗ ಆಯ್ತಲ್ಲ. ಸಾರಿ, ನಾನು ಏನು ಮಾಡಲ್ಲ. ನಿನಗೆ ಏನ್ ಬೇಕಂತ ಮಾಡಪ್ಪ. ಇಲ್ಲ, ಒಂದು ಸ್ಟಂಟ್ ಮಾಡ್ಬಿಡ್ತೀನಿ. ಓಕೆ, ಒಂದು ಸ್ಟಂಟ್ ಮಾಡು. ಓಕೆ, ಮತ್ತೆ ಮಾಡೋದು. ಸೂಪರ್. ಈ ಕಡೆ ಬಾ. ತುಂಬಾ ಸಖತ್ತಾಗಿ ಮಾಡ್ದ. ಈಗ ನಿಮ್ಮ ಸರದಿ. ನಿಮಗೆ ಉಳಿದಿರೋದು ಇನ್ನು 3 ಚಿತ್ರ. ಗಣೇಶ್, ದುನಿಯಾ ವಿಜಯ್ ಹಾಗೂ ದರ್ಶನ್ ಅವರು. ನೋಡಿ, ಗಣೇಶ್ ಅವ್ರನ್ನ ಲಾಕ್ ಮಾಡಿ. ಓಕೆ, ಕೊಲ್ಲೆ ನನ್ನನ್ನೇ, ಅರಮನೆ ಚಿತ್ರದ ಹಾಡು. ಇನ್ನೊಂದು ಮಿಂಚಾಗಿ ನೀನು ಬರಲು, ಗಾಳಿಪಟ ಚಿತ್ರದ ಹಾಡು. ಗಾಳಿಪಟ ಹೋಗೋಣ. ಗಾಳಿಪಟ ಹಾರಿಸ್ತೀರಾ? ಆಗಿದ್ರೆ ನಿಮ್ಮ ಧ್ವಜ ಹಾಡುತ್ತೆ, ಗೆಲ್ತೀರಿ. ಓಕೆ, ಲಾಕ್ ಮಾಡಿ. ಮಿಂಚಾಗಿ ನೀನು ಬರಲು. ಮಿಂಚಾಗಿ ನೀನು ಬರಲು, ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು, ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು, ಎದೆಯಲಿ ಬೇಸಿಗೆ
ನಾನೇರ ಹೃದಯದ ವರದಿಗಾರನು ಡ್ಯಾಶ್ 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 ನು ಏನ್ ಬರ್ಬೋದು? ಬಾಕಿ ನೀಡಲು ನಾನೇರ ಹೃದಯದ ವರದಿಗಾರನು ಕ್ಷಣದಲ್ಲೇ ಮತ್ತೆ ಮರೆತೇನು. ಹೌದಾ? ಇಲ್ಲಿ ಹೌದಾ? ಆಪ್ಷನ್ ನೋಡ್ಬೋದಾ ಅಥವಾ ಇದೆ ಇಲ್ಲಿಗೆ ಇದ್ ಮಾಡಲ್ಲ? ಆಪ್ಷನ್ ಇಲ್ಲ, ಬೇಕಾ ಬೇಡ? ಆಪ್ಷನ್ ನೋಡ್ಬಿಡೋಣ. ಹೌದಾ? ಕಳ್ಳಿ ಎಷ್ಟಿದ್ದಾಳೆ ಅಂದ್ರೆ ಆಪ್ಷನ್ ನೋಡೇ ಬಿಡೋಣ ಅಂತ. ಓಕೆ ವಿದ್ವಾಂಸರೇ, ಆಪ್ಷನ್ಗೆ ಬನ್ನಿ. ಆಪ್ಷನ್ 45 ಸೆಕೆಂಡ್ ಸ್ಟಾರ್ಟ್ ಆಯ್ತು. ನಿನ್ನ ಕಂಡ ಕ್ಷಣದಲ್ಲಿ ನನ್ನೇ ಮರೆವೆನು, ನಿನ್ನ ಕಂಡ ಕ್ಷಣದಲ್ಲಿ ಲೋಕ ಮರೆತೆನು, ನಿನ್ನ ಕಂಡ ಕ್ಷಣದಲ್ಲಿ ಮಾತೆ ಮರೆವೆನು, ನಿನ್ನ ಕಂಡ ಕ್ಷಣದಲ್ಲಿ ಎಲ್ಲ ಮರೆತೆನು. ಯಾವ್ದು ನಾ ಲಾಕ್ ಮಾಡ್ಲಾ? ಲಾಕ್ ಕರ್ದಿ ಅಜಯ್. ಓಕೆ, ಸೀನ ಲಾಕ್ ಮಾಡಿದ್ದೀವಿ. ನೋಡೇ ಬಿಡೋಣ ವಿದ್ವಾಂಸರೇ. ರೆಡಿ? ಯಾವ್ದು ಸರಿ ಯಾವ್ದು ತಪ್ಪು? ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು. ಇದು ಸರಿಯಾದ ಉತ್ತರ. ನಾನೇರ ಹೃದಯದ ವರದಿಗಾರನು. ಓಕೆ, ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ಎರಡು ಟೀಮ್ನವರು ಸಮ 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 ಸಮ. ನಮ್ಮ ಕೊನೆಯ ರೌಂಡ್ ಹಾಡು ನಿಮ್ಮ ಪಾಡು. ಈಗ ನಮ್ಮ ರೌಂಡ್ ಸ್ಟಾರ್ಟ್ ಆಗುತ್ತೆ. ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಷ್ಟೇ. ನಾವು ಈಗ ಈ ಚಕ್ರದಲ್ಲಿ ಕೈಕಾಲುಗಳನ್ನು ಕಟ್ಟಾಕ್ತಿವಿ. ಅವರು ಹಾಡು ಹೇಳೋದಕ್ಕೆ ಶುರು ಮಾಡಬೇಕು. ಶುರು ಮಾಡಿದವರು ಚಕ್ರ ತಿರುಗ್ತಾನೆ ಇರುತ್ತೆ, ನಾವು ಕೀಟ್ಲೆ ಮಾಡ್ತಾನೆ ಇರ್ತೀವಿ. ನಾನೇನ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಎಲ್ಲೂ ಕೂಡ ಹಾಡೋದನ್ನ ಬಿಡ್ಲೇಬಾರ್ದು, ಹಾಡ್ತಾನೇ ಇರಬೇಕು. ಹೀಗೆ ನೀವು ಒಂದು 2.5 3 ನಿಮಿಷ ಹಾಡು ಕರೆಕ್ಟ್ ಆಗಿ ಹಾಡಿದ್ರೆ ನಿಮಗೆ ಸಿಗತ್ತೆ 25,000 ರೂಪಾಯಿಗಳು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿಬ್ರು ಸಮ ಆಗಿದ್ರ. ಈ ಸಮ ಆಗಿರೋದ್ರಿಂದ ಇನ್ನೂ ಒಂದ್ಸರಿ ಹೆಡ್ ಅಂಡ್ ಟಾಸ್ ಹಾರಿಸ್ಬಿಡೋಣಲ್ವಾ? ಓಕೆ, ನೀನೇ ಬರಮ್ಮ ಇಲ್ಲಿ. ನೀನು ಸ್ವಲ್ಪ ಡಾನ್ಸ್ ಮಾಡ್ಬಿಟ್ಟು ಇದನ್ನ ಮೇಲೆ ಹಾಕಮ್ಮ. ನಂಗೆ ಗೊತ್ತಿಲ್ಲ, ಸ್ಟೆಪ್ ಸಖತ್ತಾಗಿರ್ಬೇಕು. ಹೆಡ್ ಏನಪ್ಪ ನೀನು? ಓಕೆ, ಲೆಟ್ಸ್ ಸ್ಟಾರ್ಟ್. ವಿರಾಟ್ ಅವರು ಆಡ್ತಾ ಇದ್ರೆ ದಯವಿಟ್ಟು ನಮ್ಮ ಬಲಾಢ್ಯರು ಬಂದು ಅವ್ರನ್ನ ಕಟ್ಟಾಕ್ರಪ್ಪ. ಈಗ ರೆಡಿ ಆಗಿದ್ದಾರೆ ಮಿಸ್ಟರ್ ವಿರಾಟ್. ನೋಡೋದಕ್ಕೆ ಉಪ್ಪಿಟ್ಟೂನ ಉಪೇಂದ್ರ ತರ ಕಾಣಿಸ್ತಾ ಇದ್ದಾರೆ. ಇವ್ರು ಹಾಡ್ಬೇಕಾದ್ರೆ ಇವ್ರ ಪಾಡು ಉಪ್ಪಿಟ್ಟು ಆಗುತ್ತೋ ಅಥವಾ ಉಪ್ಪಿಟ್ಟು ಆಗುತ್ತೋ ಅಂತ ನೋಡೋಣ. ಶಬೀರ್ ಬಾಯ್, ಮ್ಯೂಸಿಕ್. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಕನಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಆ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಓ ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಇಲ್ಲಿ ನಿಲ್ಸ್ಕೊಂಡೆ ಕೇಳ್ಬಿಡ್ತೀನಿ.
ಏನ್ ಅನಿಸ್ತು? ಭೂಮಿ ಅಲ್ಲೋಲ ಕಲ್ಲೋಲ ಆದಂಗ ಆಯ್ತು. ಓವರ್ ಆಲ್ ಒಂದ್ ಸ್ಪೀಡಿಂಗ್ ತಿರ್ಸಿದ್ರಲ್ಲ, ಶ್ರುತಿ ತಾಳ ಮೇಳ ಎಲ್ಲಿದೀನಿ ಏನು ಗೊತ್ತಾಗ್ಲಿಲ್ಲ. ಏನಾರು ತಪ್ತೇನಮ್ಮ? ಅಯ್ಯೋ ಇಲ್ಲ, ನನ್ಗೆ ಸುಮ್ನೆ ನಿಂತ್ಕೊಂಡು ಆಡಕ್ಕೆ ಇಂಥ ಸಾಂಗ್ ತುಂಬಾ ಕಷ್ಟ. ಅದ್ರಲ್ಲಿ ಇಷ್ಟು ಕಾಂಪ್ಲಿಕೇಟೆಡ್ ಸಾಂಗ್ ನ ಹಿಂಗ್ ಎಲ್ಲ ಆಡಿದ್ದಾರೆ, ಅದು ಏನು ತಪ್ಪದೆ ಹಬ್ಬ. ಹೌದು, ಎಷ್ಟಪ್ಪ ನಿಜವಾಗ್ಲು ಬಹಳ ಕರೆಕ್ಟ್ ಆಗಿ ಹೇಳಿದ್ರಪ್ಪ ಇವರು. Let's start music. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿದ್ದೆ ನೀನು, ಇನ್ನಾದರೂ ಕೂರಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲೂ, ಇನ್ನು ಪ್ರೇಮಯ ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿಯಾಗಲು. ಅರಳುವ ಸದ್ದನು ನಿನ್ನ ನಗೆಯಲ್ಲಿ ನೋಡಬಲ್ಲೆ, ಸಣ್ಣ ಏಕಾಂತವನ್ನು ತಿಡಿ ಅಳಿಸುತ್ತ ನಿಂತೆ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಪರವಶನಾದೆನು ಪ್ರಣಯಕ್ಕೂ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಅಲ್ಲಪ್ಪ, ಹಾಡಕ್ ಬರಲ್ಲ ಅಂತ ಎಷ್ಟು ಚೆನ್ನಾಗಿ ಹಾಡ್ತೀಯಲ್ಲಪ್ಪ ನೀನು. ಮಧ್ಯೆ ಎಲ್ಲೊಂದು ಇಲ್ಲ ಆದ್ರೂ ಚೆನ್ನಾಗಿ ಹಾಡ್ದ್ಯಾ, ಫೀಲ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಎಲ್ಲ ಒಂದ್ಸರಿ ಚಪ್ಪಾಳೆ. ಪ್ರವೀಣ್, ಏನ್ ಅನ್ಸ್ತು? ಮೊಟ್ಟೆ ಕರಳೆಲ್ಲ ಬಾಯಿ ಬಂದಂಗ ಆಗೋಯ್ತು. ಬಹಳ ಚೆನ್ನಾಗಿ ಮಾಡಿದೆ. ಇನ್ನೊಂದ್ಸರಿ ಚಪ್ಪಾಳೆ. ಓಕೆ, ಎ ಟೀಮ್ ಆಗಿ ನಮ್ಮ ಪ್ರವೀಣ್ ಹಾಗೂ ಸಂಗೀತ ರಾಜೀವ್ ಅವ್ರನ್ನ ನಾನು ಆರಿಸ್ತಾ ಇದ್ದೀನಿ. ಬಿ ಟೀಮ್ ಆಗಿ ವಿರಾಟ್ ಹಾಗೂ ಅಪೂರ್ವ ಅವರು. ಈಗ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ನಮ್ಮ ವಿದ್ವಾಂಸರು ಈಗ ಚಿತ್ರಪಟದ ಮೇಲೆ ತೋರಿಸ್ತಾರೆ. ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿಯ ವಿನರ್ ವಿರಾಟ್ ಹಾಗೂ ಅಪೂರ್ವ. ನಾನು ನಿಮ್ಮ ಅರುಣ್ ಸಾಗರ್. ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ನಿಮ್ಮ ಮನೆಗೆ ಬರ್ತಾನೆ ಇರ್ತೀನಿ, ಮಜಾ ಕೊಡ್ತಾನೆ ಇರ್ತೀನಿ. ನೀವು ನೋಡ್ತಾನೆ ಇರಿ ನಮ್ಮ ಶೋ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ